ನಾವು ಹೇಳ್ತಾ ಇದ್ವಿ, ಸಮೀರನಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆತ ಮಾಡಿರುವ ಗಂಭೀರ ಆರೋಪಕ್ಕೆ ಪ್ರೂಫ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಪೊಲೀಸರು. ಇನ್ನೊಂದು ಕಡೆಗೆ ವಿಚಾರಣೆಗೆ ಬಂದ ಸಮೀರ್ನ ಕೈಯಲ್ಲಿ ಒಂದಷ್ಟು ದಾಖಲೆ ರೀತಿ ಕಾಣಿಸ್ತು. ಅದೊಂದು ದಾಖಲೆ ಅಂತ ನಾನಂತೂ ಹೇಳಲ್ಲ, ಬಿಕಾಸ್ ನಾನು ನೋಡಿಲ್ಲ ಇನ್ನು ಸಮೀರನ ದಾಖಲೆಯನ್ನ ಏನಿದೆ ಅಂತ ಒಂದು ವಿಚಾರ ಇದೆ. ಪೊಲೀಸರಿಗೇನು ಅಚ್ಚರಿ ಆಯ್ತಂತೆ. ಏನಕ್ಕೆ ಅಂತ ಅಂದ್ರೆ, ಆತನ ಬಳಿ ಇದ್ದಂತಹ ದಾಖಲೆ ಪೊಲೀಸರಿಗೆ ಸಲ್ಲಿಕೆ ಆಗ್ತಾ ಇದ್ದ ಹಾಗೆ ಅದೊಂದು ಸ್ಟಡಿ ಮಟೀರಿಯಲ್ ಅನ್ನೋದು ಗೊತ್ತಾಗಿದೆ. ಸ್ಟಡಿ ಮಟೀರಿಯಲ್ನಲ್ಲಿ ಕೇಸ್ ಲಿಂಕು, ಯೂಟ್ಯೂಬ್ ಲಿಂಕು, ಭಾಷಣಕಾರರು ಮಾಡಿದಂತಹ ಭಾಷಣದ ಲಿಂಕು ಅದೆಲ್ಲ ಇದ್ದಿದ್ದು, ಕಾಪಿ ಪೇಸ್ಟ್ ಆಗಿದ್ದು. ಅದನ್ನು ದೊಡ್ಡದಾಗಿತ್ತ ಪೋಸ್ಟ್ಗೆ ಡಾಕ್ಯುಮೆಂಟ್ಸು ಅಂತ, ಬಿಕಾಸ್ ನಾವು ದೂರದಿಂದ ಅದನ್ನು ಕವರ್ ಮಾಡ್ತಾ ಇದ್ವಿ ಅಲ್ಲ. ಸೊ ಇದನ್ನು ಡಾಕ್ಯುಮೆಂಟ್ ಅಂತ ಹೇಳೋಕ್ಕಾಗಲ್ಲ. ದಿಸ್ ಇಸ್ ನಾಟ್ ಅ ದಾಖಲೆ. ದಾಖಲೆ ಇಟ್ಕೊಂಡಿರೋ ರೀತಿ ಬಿಂಬಿಸೋದಕ್ಕೆ ಆತ ಪ್ರಯತ್ನ ಪಟ್ಟಿದ್ದು ಸ್ಪಷ್ಟ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಕೇಶ್, ಆತ ಮಾಡಿರುವಂತಹ ಆರೋಪ ಏನು? ಸಾವಿರಾರು ಹೆಣ್ಮಕ್ಳನ್ನ ಅಲ್ಲಿ ಹೂತ್ ಹಾಕಿದ್ದಾರೆ ಅಂತ. ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಏನಿರೋದಕ್ಕೆ ಸಾಧ್ಯ ಇದೆ? ಹಿ ವಾಸ್ ನಾಟ್ ಅನ್ ಇನ್ವೆಸ್ಟಿಗೇಟಿವ್ ಆಫೀಸರ್, ಅವನು ಲಾ ಕೂಡ ಓದ್ಕೊಂಡಿಲ್ಲ. ಸೊ ಮೊಬೈಲ್ ಲಿಂಕು, ಯೂಟ್ಯೂಬ್ ಲಿಂಕು, ಭಾಷಣಕಾರರದ್ದು ಯಾವ್ಯಾವ ಇಂಟರ್ವ್ಯೂ ಲಿಂಕ್ ಇರುತ್ತೆ ಅದನ್ನ ಕಾಪಿ ಪೇಸ್ಟ್ ಮಾಡಿಕೊಂಡು ಅಷ್ಟು ದೊಡ್ಡ ಬುಕ್ಲೆಟ್ ರೀತಿ ಕಾಣಿಸೋ ರೀತಿ ಪೋಸ್ಟ್ ಕೊಡೋದಕ್ಕೆ ಅಂತ ಹಿಂಗೆ ಇಟ್ಕೊಂಡು ಬಂದ ಅಂತ. ಬಿಕಾಸ್ ಆತ ನೋಡಿರ್ತಾನೆ ಆಬ್ವಿಯಸ್ಲಿ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸು, ರಾಜಕಾರಣಿಗಳ ಕೈಯಲ್ಲಿ ದಾಖಲೆ ಇಟ್ಕೊಂಡು ಹೋಗೋದನ್ನ, ಹಾಗೆ ಕಾಪಿ ಮಾಡೋದನ್ನ ಆಯ್ತಾ ಅನ್ನೋದು ಪ್ರಶ್ನೆ. ಮತ್ತೆ ಹಾಗೆ ನೋಡೋಕೋದ್ರೆ ಅವನು ಸಾವಿರಾರು ಶವಗಳನ್ನ ಹೂಳಾಗಿದೆ ಅನ್ನೋದಕ್ಕೆ ಅವನ ಬಳಿ ದಾಖಲೆ ಇಲ್ದಿರ್ಬೋದು. ಆದರೆ ಯಾವ ಆಧಾರವನ್ನು ಇಟ್ಕೊಂಡು ನಾನು ವಿಡಿಯೋ ಮಾಡಿದೆ ಅನ್ನೋದಕ್ಕೆ ಅವನು ದಾಖಲೆಗಳನ್ನ ತಂದಿರ್ಬೋದು ಅನ್ನೋಂಥದ್ದು. ಅಂದರೆ ವಿಡಿಯೋ ಮಾಡಲಿಕ್ಕೆ ಮೂಲ ಕಾರಣ ಏನು, ಏನನ್ನ ನೋಡಿ ಅಥವಾ ಯಾವ ದಾಖಲಾತಿಗಳನ್ನ ಇಟ್ಕೊಂಡು ನೀವು ವಿಡಿಯೋ ಮಾಡಿದ್ರಿ ಅನ್ನೋ ಪ್ರಶ್ನೆಗೆ ಆರಂಭದಲ್ಲಿ ಆತನ ಬರೀ ಇರುವಂಥ ದಾಖಲೆ ಉತ್ತರ ಅನ್ನೋ ರೀತಿಯಲ್ಲಿ ಅದನ್ನೆಲ್ಲ ಹಿಡ್ಕೊಂಡು ಬಂದಿದ್ದ ಅನ್ನೋಂಥದ್ದು. ಸೌಜನ್ಯ ಪ್ರಕರಣ ಆದ ನಂತರದಿಂದ ಏನೆಲ್ಲ ಆರ್ಟಿಕಲ್ಸ್, ಅಂದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಂಥ ಆರ್ಟಿಕಲ್ಸ್ ಮತ್ತು ಪತ್ರಿಕಾ ಪ್ರಕಟಣೆಗಳು ಒಳಗೊಂಡಂತೆ, ಜೊತೆಗೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಮಾಡಿದಂಥ ಭಾಷಣ ಮತ್ತು ಆಡಿರುವಂಥ ಮಾತುಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂಥ ವಿಚಾರಗಳು, ಅವಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿತ್ತು, ಅದಕ್ಕಿರುವಂಥ ಲಿಂಕ್ಗಳೇನು, ಯೂಟ್ಯೂಬ್ ಲಿಂಕ್ಗಳೇನು, ಈ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂತ ದಾಖಲೆ ಅದು ಅನ್ನುವಂಥದ್ದು. ಅಂದ್ರೆ ಇಷ್ಟೆಲ್ಲ ರೀತಿಯಲ್ಲಿ ಇಲ್ಲೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಈ ವಿಚಾರದ ಬಗ್ಗೆ ಈಗೆಲ್ಲ ಮಾತುಕತೆ ಆಗಿತ್ತು, ಚರ್ಚೆ ಆಗಿತ್ತು. ಅದಕ್ಕೆ ಒಂದು ಸ್ವರೂಪವನ್ನು ನಾನು ಕೊಟ್ಟಿದ್ದೀನಿ ಅಷ್ಟೇ ಹೊರತು ನಾನು ಹೊಸದಾಗಿ ಅದನ್ನ ಹೇಳ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಹಿಡ್ಕೊಂಡು ಬಂದಿದ್ದೇನೆ ಅನ್ನುವಂಥದ್ದು. ಹಾಗಾಗಿ ಅವನು ಅವೆಲ್ಲ ಆಧಾರವಾಗಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಥವಾ ನಾನು ವಿಡಿಯೋವನ್ನು ಮಾಡಿದ್ದೀನಿ, ಅಲ್ಲಿ ಇಲ್ಲೂ ಕೂಡ ಸಾವಿರಾರು ಈ ರೀತಿ ಆಗಿರಬಹುದು ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪ್ರಸ್ತಾಪ ಮಾಡಿದ್ರು, ಭಾಷಣಗಳನ್ನ ಮಾಡಿದ್ರು. ಆ ಜೊತೆಗೆ ಆರೋಪಿಗೆ ಈಗ ಮಾಸ್ಕ್ ಮ್ಯಾನ್ ಮಾಡಿರೋ ಆರೋಪ ಕೂಡ ಅದೇ ರೀತಿ ಪೂರಕವಾಗಿ ಆರೋಪವನ್ನು ಮಾಡಿದ್ದ. ಈಗ ಅನಂತರದ ಫಲಿತಾಂಶ ಏನಿದ್ರು ಕೂಡ ಆರೋಪ ಮಾಡೋ ಸಂದರ್ಭದಲ್ಲಿ ಇಂಥ ವಿಚಾರಗಳನ್ನ ಆರೋಪ ಮಾಡಿದ್ದ. ಹಾಗಾಗಿ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ ಅನ್ನೋದಕ್ಕೆ ಪೂರಕವಾದಂತಹ ಒಂದಷ್ಟು ದಾಖಲಾತಿಗಳನ್ನ ಆತ ಪೊಲೀಸರಿಗೆ ಕೊಟ್ಟಿರುವಂತದ್ದು. ಮಮತಾ, ಸುಕೇಶ್ ಹಾಗೆ ಸಂಪರ್ಕದಲ್ಲಿರಿ. ಅಲ್ಲಿಗೆ ಯೂಟ್ಯೂಬ್ ಗಳನ್ನ ನೋಡ್ಕೊಂಡು ನಾನು ವಿಡಿಯೋ ಮಾಡಿದೆ, ಯೂಟ್ಯೂಬ್ ಲಿಂಕ್ ಬೇಕಾದ್ರೆ ಇದೆ ತಗೊಳ್ಳಿ ಅಂತ ಹೇಳಿ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಒಂದಷ್ಟು ಜೆರಾಕ್ಸ್ ತೆಗೆದು ಅದನ್ನೇನೋ ಕೈಯಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಒಬ್ಬ ರಿಸರ್ಚ್ ಜರ್ನಲಿಸ್ಟು, ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟು, ರಿಸರ್ಚ್ ಮಾಡಿನೇ ನಾನು ಎಲ್ಲ ಹೇಳೋದು ಅಂತ ಪೋಸ್ಟ್ ಕೊಡಬೇಕಿತ್ತು ಬೇಸಿಕ್ಲಿ ಅವನಿಗೆ.